Hello students, welcome to your channel Parivartan Physics. See, we are in the series of videos where we are learning MCQs for board exams on all the chapters of second PUC, and in this video we'll see the MCQs on magnetism and matter. See, ee videos ಒಳಗೆ ನಾ ಏನು MCQs ಗಳನ್ನು ಡಿಸ್ಕಸ್ ಮಾಡಿದ್ದೀನಿ. These MCQs are helpful for your annual exam also, for your board exam also, and for your preparatory exam also, right? ಆಮೇಲೆ ಇಲ್ಲಿ ನಾ ತಗೊಂಡಿರುವಂತ MCQs ಏನದಾವ, these are the MCQs which I have taken from the question bank which is released by the board for this year, right? So per chapter MCQs ಏನು ಕೊಟ್ಟಿದಾರಲ್ಲ ಆ question bank ಒಳಗೆ ಅದೇ MCQs ಗಳನ್ನ ನಾನು ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ. MCQs are of good level, ಚಲೋ MCQs ಅದಾವ್ರಿ, they are very good level, and I'm not saying that these MCQs only will come to your exam. ಇವ MCQs exams ಗಳಿಗೆ ಬರ್ತಾವಂತ ಇಲ್ಲ, ಈ ಟೈಪ್ ಅದು ಬರ್ತಾವ ಅಥವಾ ಈ MCQs ಗಳನ್ನ ಮಾಡೋದ್ರಿಂದ ಇವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅರ್ಥ ಆಗ್ತದೆ ಯಾವ ತರದ ಕ್ವೆಶ್ಚನ್ಸ್ ಗಳು ಬರ್ಬೋದು ಅಂತೇಳಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ ಗಳನ್ನ ಕವರ್ ಮಾಡಿದಾರೆ. ಸೊ ಹೊಸ ಟೈಪ್ ಆಫ್ MCQ ಏನ್ ನಿಮಗೆ ಬರ್ತಾವ ಎಕ್ಸಾಮ್ ಒಳಗೆ ಅವನ್ನ ಸಾಲ್ವ್ ಮಾಡ್ಲಿಕ್ಕೆ ನಿಮ್ಗೆ ಒಂದು ಐಡಿಯಾ ಸಿಗ್ತದ್ರಿ ಅದರಿಂದ, ರೈಟ್? ಓಕೆ, ಸೊ ಲೆಟ್ us begin the video then. Okay, we'll start with MCQs on magnetism and matter. Okay, so just a second. Okay, it is not responding. Okay, we'll go for MCQs on magnetism and matter. Okay, the first question ಏನದ ನೋಡ್ರಿ. First question is statement 1. Consider the following statement. Statement 1, magnetic field lines do not intersect each other. ನಾವು magnetic properties ಗಳನ್ನು ಓದ್ಕೊಂಡಿರ್ತೀವಿ, right? We have read the magnetic properties of field lines. ಆ magnetic properties of field lines magnetic properties ಮೇಲೆ ನಿಮಗೆ ಅದರ ಪ್ರಾಪರ್ಟೀಸ್ ಗಳು ಗೊತ್ತಿರ್ತಾವ್ರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಗೊತ್ತಿರ್ತಾವ. ಓದಿದ ಕೂಡಲೇ ಆ ಸ್ಟೇಟ್ಮೆಂಟ್ ಕರೆಕ್ಟ್ ರಾಂಗ್ ಅಂತ ನಿಮ್ಗೆ ಗೊತ್ತಾಗಬೇಕು. ನೋಡ್ರಿ, ಸ್ಟೇಟ್ಮೆಂಟ್ 1, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಆಬ್ವಿಯಸ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗಂಗಿಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗಂಗಿಲ್ಲ. Second statement, if the magnetic field lines intersect, the magnetic field would not be unique at that point of intersection. Is this correct or wrong? Yes, it is correct. Magnetic field lines ಆಗಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಗಲಿ ಯಾಕೆ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಂಗಿಲ್ಲ ಅಂತ ಹೇಳ್ತಾರಂತಂದ್ರೆ, ಈಗ ಎರಡು ಫೀಲ್ಡ್ ಲೈನ್ಸ್ಗಳು ಈ ತರ ಇಂಟರ್ಸೆಕ್ಟ್ ಆದಪ್ಪ ಅಂತಂದ್ರೆ ಈ ಫೀಲ್ಡ್ ಲೈನ್ ಪ್ರಕಾರ ಫೀಲ್ಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಗೆ ಈ ಕಡೆ ಬರಬೇಕು. ಈ ಪಾಯಿಂಟ್ ಅದಾಗ ಫೀಲ್ಡ್ ನಮ್ಗೆ ಈ ಕಡೆ ಐತೆ ಅಂತ ಹೇಳ್ಬೇಕು ನಾ, ಈ ಲೈನ್ ಪ್ರಕಾರ. ಅದೇ ಈ ಲೈನು ಕೂಡ ಅಲ್ಲಿ ಪ್ರೆಸೆಂಟ್ ಅದ್ರಿ. ಸೊ ಇತರ ಪ್ರಕಾರ ನಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಅದ ಅಂತ ಹೇಳ್ಬೇಕಾಗ್ತದೆ. ಹಂಗಾದ್ರೆ ಒಂದೇ ಪಾಯಿಂಟ್ ಒಳಗೆ ಫೀಲ್ಡ್ ನಂಗೆ ಎರಡು ಡೈರೆಕ್ಷನ್ ದಾಗ ಬರ್ಲಿಕ್ಕೆ ಶುರು ಆಯ್ತು. ಇಟ್ ಇಸ್ ನಾಟ್ ಹ್ಯಾವಿಂಗ್ ಒನ್ ಯೂನಿಕ್ ಸಿಂಗಲ್ ಡೈರೆಕ್ಷನ್, ಎರಡು ಡಿಫರೆಂಟ್ ಡೈರೆಕ್ಷನ್ಸ್ ಬರಕತ್ತವ ಅಲ್ಲಿ. ಹಿಂಗಾಗಿ ಅವು ಇಂಟರ್ಸೆಕ್ಟ್ ಆಗಂಗಿಲ್ಲ ಅಂತ ನಾವು ಹೇಳ್ತೀವಿ, ರೈಟ್? ಸೊ ದೇ ವಿಲ್ ನಾಟ್ ಇಂಟರ್ಸೆಕ್ಟ್ ಬಿಕಾಸ್ ಇಫ್ ದೇ ಇಂಟರ್ಸೆಕ್ಟ್ ದೇ ವಿಲ್ ನಾಟ್ ಹ್ಯಾವ್ ಅ ಸಿಂಗಲ್ ಡೈರೆಕ್ಷನ್, ಯೂನಿಕ್ ಡೈರೆಕ್ಷನ್ ಕೊಡಂಗಿಲ್ಲ. ಅಂದ್ಮೇಲೆ ಇಲ್ಲಿ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಎರಡೂ ಕರೆಕ್ಟ್ ಅದಾವೆ. Statement 2 is the correct explanation of the first statement. Then which option is correct? Option A. Both statement 1 and statement 2 are true, and statement 2 is the correct explanation of statement 1. Option A is correct. Go for question number 2. When the angle between the magnetic moment of a small compass needle and the uniform magnetic field in which it is placed is 180 degree, the torque on the needle is maximum, needle is in stable equilibrium, potential energy of the needle is 0, needle in unstable equilibrium. ಓಕೆ, ಒಂದ್ ಅರ್ಥ ಮಾಡ್ಕೊಡ್ರಿ. ಮೊದಲು ಈ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಇಲ್ಲೇ ನೋಡ್ರಿ ಯಾವ್ಯಾವ ಕಾನ್ಸೆಪ್ಟ್ಸ್ ಗಳು ಕೇಳಿದಾರೆ. ಟಾರ್ಕ್ ಕೇಳಿದಾರೆ, ಇಕ್ವಿಲಿಬ್ರಿಯಂ ಬಗ್ಗೆ ಕೇಳಿದಾರೆ, ಪೊಟೆನ್ಶಿಯಲ್ ಎನರ್ಜಿ ಬಗ್ಗೆ ಕೇಳಿದಾರೆ. ಸೊ ಟಾರ್ಕ್ ಫಾರ್ಮುಲಾ ಏನ್ರಿ? ಟಾರ್ಕ್ ಇಸ್ ಈಕ್ವಲ್ ಟು mb sin ಥೀಟಾ. ಟಾರ್ಕ್ ಇಸ್ ಈಕ್ವಲ್ ಟು mb sin ಥೀಟಾ, ರೈಟ್? ಇದು ಮ್ಯಾಗ್ನೆಟಿಕ್ ಡೈಪೋಲ್ ಮೇಲಿನ ಟಾರ್ಕ್. ಎಲೆಕ್ಟ್ರಿಕ್ ಡೈಪೋಲ್ ಮೇಲಿನ ಟಾರ್ಕ್ ಆದ್ರೆ pe sin ಥೀಟಾ ಅಂತ ಬರ್ತದ್ರಿ. Potential energy minus mb cos theta. This is the potential energy of the dipole. Stable equilibrium. Nodri, if theta is equal to 0 degree, then the equilibrium will be stable. Adu namaga stable equilibrium olaga iruttadri. If theta is equal to 180 degree, nenpittukori, it will be in unstable equilibrium. Adu namaga unstable equilibrium olaga iruttadri. If theta is equal to 90 degree, then it will not be in equilibrium, 90 degree ಇದ್ರೆ. ಇವು ನಿಮಗೆ ಗೊತ್ತಿರಬೇಕು ಫಾರ್ಮುಲಾಸ್. ನಮಗೆ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ? 180 ಡಿಗ್ರಿ ಆಂಗಲ್ ಕೊಟ್ಟಿದ್ದಾನೆ, ರೈಟ್? 180 ಡಿಗ್ರಿ ಇದ್ದಾಗ ಸೊ ಸೈನ್ 180 ಡಿಗ್ರಿ ಎಷ್ಟು ಆಗ್ತದ್ರಿ? 0. ಅಂದ್ರೆ ಟಾರ್ಕ್ ನಮಗೆ 0 ಆಯ್ತು, ರೈಟ್? ಸೊ ಆಪ್ಷನ್ ಎ ನಮಗೆ ರಾಂಗ್ ಆಗ್ತದ್ರಿ. ಆಪ್ಷನ್ ಎ ಇಸ್ ರಾಂಗ್. ದ ಟಾರ್ಕ್ ಆನ್ ದ ನೀಡಲ್ ಇಸ್ ಮ್ಯಾಕ್ಸಿಮಮ್. ಇಟ್ ಇಸ್ ರಾಂಗ್. ಆಪ್ಷನ್ ಬಿ, ದ ನೀಡಲ್ ಇಸ್ ಇನ್ ಸ್ಟೇಬಲ್ ಇಕ್ವಿಲಿಬ್ರಿಯಂ. ನೋ, 180 ಡಿಗ್ರಿಗೆ ಯಾವ ಇಕ್ವಿಲಿಬ್ರಿಯಂ ಇರ್ತದ್ರಿ? ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ. ಸೊ ಆಪ್ಷನ್ ಬಿ ಕೂಡ ರಾಂಗ್ ಆಯ್ತು. Option C, the potential energy of the needle is 0. Needle the potential energy is 0 ಅಂತ ಹೇಳ್ತಾನೆ. Potential energy formula minus mb cos theta.
ಥೀಟಾ ಎಷ್ಟು ಕೊಟ್ಟಿದ್ದಾರೆ 180 ಡಿಗ್ರಿ. ಕಾಸ್ 180 ಅಂದ್ರೆ -1 ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ನಮ್ಗೆ ಪೊಟೆನ್ಷಿಯಲ್ ಎನರ್ಜಿ MB ಅಂತ ಬರ್ತದ್ರಿ. ಸೊ 0 ಇಲ್ಲ ಅಂದ್ಮೇಲೆ ಆಪ್ಷನ್ ಡಿ ಕರೆಕ್ಟ್ ಇರಬೇಕು. ದ ನೀಡಲ್ ಇಸ್ ಇನ್ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ, ರೈಟ್. ಸೊ 180 ಡಿಗ್ರಿ ಇದ್ದಾಗ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಒಳಗೆ ನೀಡಲ್ ಇರ್ತದ್ರಿ. ಸೊ ಈ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಓಕೆ, ವಿಲ್ ಗೋ ಫಾರ್ ಕ್ವೆಶ್ಚನ್ ನಂಬರ್ 3 ದೆನ್. ಕ್ವೆಶ್ಚನ್ ನಂಬರ್ 3, a magnetized needle placed in a uniform magnetic field in general experiences. ಮ್ಯಾಗ್ನೆಟೈಸ್ಡ್ ನೀಡಲ್ ಅಂದ್ರೆ ಇದನ್ನೊಂದು ಬಾರ್ ಮ್ಯಾಗ್ನೆಟ್ ಅಂತ ಹೇಳಿ ತಿಳ್ಕೊಳ್ರಿ. ಮ್ಯಾಗ್ನೆಟೈಸ್ಡ್ ನೀಡಲ್ ಅಂದ್ರೆ ಇಟ್ ಇಸ್ ಅ ಬಾರ್ ಮ್ಯಾಗ್ನೆಟ್. ಅದನ್ನ ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಟಾಗ, ಇದು ನಾವು ಎಲೆಕ್ಟ್ರೋಸ್ಟಾಟಿಕ್ಸ್ ಒಳಗೆ ಕಲ್ತಿರ್ತೀವಿ. whenever an electric dipole is placed in a uniform electric field, it experiences torque and net force on it is 0. ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಕೊಂಡಾಗ ಟಾರ್ಕ್ ವಿಲ್ ಆಲ್ಸೋ ಬಿ ಆಕ್ಟಿಂಗ್ ಆನ್ ಇಟ್, ಫೋರ್ಸ್ ವಿಲ್ ಆಲ್ಸೋ ಬಿ ಆಕ್ಟಿಂಗ್ ಆನ್ ಇಟ್. ಯಾವುದು 0 ಇರಂಗಿಲ್ಲ. ಯೂನಿಫಾರ್ಮ್ ಒಳಗಿದ್ದಾಗ ಮಾತ್ರ ಫೋರ್ಸ್ 0 ಇರ್ತದ್ರಿ. ಸೊ ನೋಡ್ರಿ, ಇಲ್ಲಿ ಯಾವ ಫೀಲ್ಡ್ ಒಳಗೆ ಇಟ್ಕೊಂಡಿದ್ದಾನ್ರಿ? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಕೊಂಡಿದ್ದ. ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಫಾರ್ಮ್ ಇತ್ತಪ್ಪ ಅಂತಂದ್ರೆ ನೆಟ್ ಫೋರ್ಸ್ ಆನ್ ದ ಡೈಪೋಲ್ ವಿಲ್ ಬಿ 0, ಬಟ್ ನೆಟ್ ಟಾರ್ಕ್ ವಿಲ್ ನಾಟ್ ಬಿ 0. ಟಾರ್ಕ್ ಆಕ್ಟ್ ಆಗ್ತದೆ, ಫೋರ್ಸ್ ಆಕ್ಟ್ ಆಗಂಗಿಲ್ಲ, ರೈಟ್. ಓಕೆ, ಸೊ ಇಲ್ಲೇ ಆಪ್ಷನ್ಸ್ ಏನದಾವ? ಬೋತ್ ಫೋರ್ಸ್ ಅಂಡ್ ಟಾರ್ಕ್ ಎರಡು ಆಕ್ಟ್ ಆಗಂಗಿಲ್ಲ. ಫೋರ್ಸ್ ಬಟ್ ನಾಟ್ ಅ ಟಾರ್ಕ್. ಟಾರ್ಕ್ ಆಕ್ಟ್ ಆಗ್ತದ್ರಿ ಬಟ್ ಫೋರ್ಸ್ ಆಕ್ಟ್ ಆಗಂಗಿಲ್ಲ. ಅ ಟಾರ್ಕ್ ಬಟ್ ನೋ ಫೋರ್ಸ್. ಎಸ್, ದಿಸ್ ಇಸ್ ಕರೆಕ್ಟ್. ಟಾರ್ಕ್ ಆಕ್ಟ್ ಆಗ್ತದ್ರಿ ಬಟ್ ಫೋರ್ಸ್ ಆಕ್ಟ್ ಆಗಂಗಿಲ್ಲ. ನೈದರ್ ಫೋರ್ಸ್ ನಾಟ್ ಟಾರ್ಕ್. ಆಪ್ಷನ್ ಸಿ ವಿಲ್ ಬಿ ಕರೆಕ್ಟ್, ರೈಟ್. ಯೂನಿಫಾರ್ಮ್ ಫೀಲ್ಡ್ ಒಳಗೆ ನೀವು ಡೈಪೋಲ್ ಇಟ್ಕೊಂಡಾಗ, ಅದು ಮ್ಯಾಗ್ನೆಟಿಕ್ ಡೈಪೋಲ್ ಇರಲಿ, ಎಲೆಕ್ಟ್ರಿಕ್ ಡೈಪೋಲ್ ಇರಲಿ, ಇಫ್ ಇಟ್ ಇಸ್ ಇನ್ ಯೂನಿಫಾರ್ಮ್ ಫೀಲ್ಡ್, ಓನ್ಲಿ ಟಾರ್ಕ್ ಆಕ್ಟ್ಸ್ ಆನ್ ಇಟ್, ನೋ ಫೋರ್ಸ್ ಆಕ್ಟ್ಸ್ ಆನ್ ಇಟ್. If it is a non-uniform electric field, both torque and force will act on it. Okay. Fourth question, when freely suspended magnet comes to rest in the direction, freely suspended magnet comes to rest in the direction. ಈಗ ನಾವು ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಯಾವುದೋ ಒಂದು ಮ್ಯಾಗ್ನೆಟ್ ಅನ್ನು ಫ್ರೀಲಿ ಸಸ್ಪೆಂಡ್ ಮಾಡ್ಕೊಂಡ್ರೆ ಅದು ಯಾವ ಡೈರೆಕ್ಷನ್ ದಾಗ ಬಂದ್ ನಿಲ್ತದ್ರಿ? ನಾರ್ತ್ ಸೌತ್ ಡೈರೆಕ್ಷನ್ ದಾಗ ಬಂದ್ ನಿಲ್ತದ್ರಿ. ಯಾಕಂದ್ರೆ ಅದೇ ಡೈರೆಕ್ಷನ್ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತಾವ. ಇಟ್ ವಿಲ್ ಬಿ ನಾರ್ತ್ ಸೌತ್ ಡೈರೆಕ್ಷನ್. Fifth question, according to Gauss law in magnetism, magnetic flux through a closed surface may be non-zero. Magnetic monopoles do not exist. There can be sources or sinks of magnetic field. The magnetic flux through any surface is 0. ಈಗ ನೋಡ್ರಿ, ಗಾಸ್ ಲಾ ಏನ್ ಹೇಳ್ತಪ್ಪ ಅಂದ್ರೆ ನಮಗೆ ಮ್ಯಾಗ್ನೆಟಿಸಮ್ ಒಳಗೆ ನೀವು ಒಂದು ಕ್ಲೋಸ್ಡ್ ಸರ್ಫೇಸ್ ಅನ್ನು ತಗೋಬೇಕು. ಕಂಪಲ್ಸರಿ ಕ್ಲೋಸ್ಡ್ ಸರ್ಫೇಸ್ ಇರಬೇಕು. ಈ ಕ್ಲೋಸ್ಡ್ ಸರ್ಫೇಸ್ ಒಳಗೆ ನೀವು ಒಂದು ಮ್ಯಾಗ್ನೆಟ್ ಇಟ್ಕೋರಿ. ಮ್ಯಾಗ್ನೆಟ್ ಅಂದ್ರೆ ಅದು ನಮಗೆ ಮ್ಯಾಗ್ನೆಟಿಕ್ ಡೈಪೋಲ್ ಇರ್ತದ್ರಿ. ಯಾಕಂದ್ರೆ ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ಗಳು ಇಲ್ವೇ ಇಲ್ಲ. ನೇಚರ್ ಒಳಗೆ ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಇಲ್ಲ. ಸೊ ಈಗ ಒಂದು ಕ್ಲೋಸ್ಡ್ ಸರ್ಫೇಸ್ ನೀವು ತಗೊಂಡ್ರೆ ಅದ್ರೊಳಗೆ ಒಂದು ಮ್ಯಾಗ್ನೆಟ್ ಇಟ್ಕೊಂಡ್ರಿ. ಮ್ಯಾಗ್ನೆಟ್ ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಇಟ್ಕೊಂಡ್ರಿ. ನಾರ್ತ್ ಪೋಲ್ ದಾಗಿಂದ ಎಷ್ಟು ಫೀಲ್ಡ್ ಲೈನ್ಸ್ ಹೊರಗೆ ಬರ್ತಿರ್ತಾವೆ ಅಷ್ಟೇ ಫೀಲ್ಡ್ ಲೈನ್ಸ್ ಸೌತ್ ಪೋಲ್ ಒಳಗಡೆ ಬರ್ತಿರ್ತಾವೆ. ಹಂಗಾದ್ರೆ ಇದ್ರದ ನೆಟ್ ಫ್ಲಕ್ಸ್ ಎಷ್ಟಾಯ್ತ್ರಿ? ನೆಟ್ ಫ್ಲಕ್ಸ್ 0 ಆಯ್ತು. ಯಾಕಂದ್ರೆ ಅದ್ರೊಳಗೆ ಡೈಪೋಲ್ ಅದ. ಸಪೋಸ್ ಇದ್ರೊಳಗೆ ನಮಗೆ ಮೊನೋಪೋಲ್ ಇರ್ತಿತ್ತಪ್ಪ ಅಂತಂದ್ರೆ ಅವಾಗ ನಮಗೆ ನೆಟ್ ಫ್ಲಕ್ಸ್ 0 ಆಗ್ತಿರ್ಲಿಲ್ಲ. ಬಟ್ ಮೊನೋಪೋಲ್ಸ್ ನಮಗೆ ಎಕ್ಸಿಸ್ಟಿಂಗ್ ಇಲ್ವೇ ಇಲ್ಲ. ದೇರ್ ಆರ್ ನೋ ಮೊನೋಪೋಲ್ಸ್ ಇನ್ ದ ನೇಚರ್. ಏನ್ ಅದಾವ ಅವೆಲ್ಲ ಮ್ಯಾಗ್ನೆಟ್ಸ್ ನಮಗೆ ಡೈಪೋಲ್ಸ್ ಅದಾವ್ರಿ. ಡೈಪೋಲ್ ಅದಾವಂದ್ಮೇಲೆ ನೆಟ್ ಫ್ಲಕ್ಸ್ 0ನೇ ಇರಬೇಕು. ಅದು ಕ್ಲೋಸ್ಡ್ ಸರ್ಫೇಸ್ ಅದು. ಸೊ ಈ ಫ್ಯಾಕ್ಟ್ ಮ್ಯಾಚ್ ಆಗುವಂತದ್ದು ಯಾವುದಿಲ್ಲ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಅ ಕ್ಲೋಸ್ಡ್ ಸರ್ಫೇಸ್ ಮೇ ಬಿ non-zero. ಇಟ್ ಇಸ್ ಆಲ್ವೇಸ್ 0. non-zero ಇರಂಗಿಲ್ಲ. ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್. ಎಸ್, ಇಟ್ ಇಸ್ ಕರೆಕ್ಟ್, ರೈಟ್. ಸೊ ಆಪ್ಷನ್ ಬಿ ವಿಲ್ ಬಿ ಕರೆಕ್ಟ್. ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್. ಸಿ ಆಪ್ಷನ್ ಏನದ? ದೇರ್ ಕ್ಯಾನ್ ಬಿ ಸೋರ್ಸಸ್ ಆರ್ ಸಿಂಕ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೋರ್ಸ್ ಅಂತಂದ್ರೆ ಅಲ್ಲಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಅಂದ್ರೆ ನಾರ್ತ್ ಪೋಲ್ ಸಪರೇಟ್, ಸೌತ್ ಪೋಲ್ ಸಪರೇಟ್ ಅದಾವ ಅಂತ ಹೇಳ್ತಾರೆ. ನೋ. ಡಿ, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಸರ್ಫೇಸ್ ಇಸ್ 0. ಎನಿ ಸರ್ಫೇಸ್ ಅಂತ ನಾವು ಕ್ಲೋಸ್ಡ್ ಸರ್ಫೇಸ್ ಅಂತ ಹೇಳ್ಬೇಕಿತ್ತಲ್ಲ. ಕ್ಲೋಸ್ಡ್ ಅಂತ ಹೇಳಿ ನಾವು ಕ್ಲೋಸ್ಡ್ ಬೇಕು. ಎನಿ ಸರ್ಫೇಸ್ ಓಪನ್ ಸರ್ಫೇಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ 0 ಅಂತ ಹೇಳಿಕ್ ಬರಂಗಿಲ್ಲ. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. The dimensional formula of magnetic intensity. Magnetic intensity ಯಾವುದು? dimensional formula of magnetic intensity. So magnetic intensity ಅಂತಂದ್ರೆ ಏನ? It is represented by H. ಕೆಲವೊಬ್ರು ಒಂದೊಂದು ಬುಕ್ಸ್ ನ ಒಂದೊಂದು ಬೇರೆ ರಿಪ್ರೆಸೆಂಟೇಷನ್ ಯೂಸ್ ಮಾಡ್ತಾರೆ. ನಾ ಅದನ್ನ H ಅಂತ ತಗೊಂತೀನಿ. magnetic intensity. So magnetic intensity is equal to number of turns per unit length into the current. ಇದು ಫಾರ್ಮುಲಾ ಅದ. number of turns per unit length ಅಂದ್ರೆ ಕ್ಯಾಪಿಟಲ್ N divided by L into I. ಸೊ ಇಲ್ಲಿ ಎನ್ ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಆಯ್ತು, ಎಲ್ ಅಂದ್ರೆ ಲೆಂತ್ ಆಯ್ತು. ಸೊ ಇತರದ ಡೈಮೆನ್ಷನ್ ನಮಗೆ L⁻⁻1 ಬರ್ತದೆ. ಐ ಅಂದ್ರೆ ಕರೆಂಟ್ ಆಯ್ತು, ಇತರದ ಡೈಮೆನ್ಷನ್ ನಮಗೆ ಎ ಅಂತ ಬರ್ತದ್ರಿ. ಸೊ L⁻⁻1 A⁻1 ಕರೆಂಟ್ ಡೈಮೆನ್ಷನ್ ಅಂಪಿಯರ್. ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕಂಗಾರೆ? ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ಸೆವೆಂತ್ ಕ್ವೆಶ್ಚನ್. ಇಫ್ ದ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಆಫ್ ಅ ಮಟೀರಿಯಲ್ ಇಸ್ 100, ಇಟ್ಸ್ ರಿಲೇಟಿವ್ ಪರ್ಮಿಯಾಬಿಲಿಟಿ ಇಸ್. ಓಕೆ, ಪರ್ಮಿಯಾಬಿಲಿಟಿ ಕೇಳತಾನೆ. ಇಲ್ಲಿ ನೋಡ್ರಿ, ಪರ್ಮಿಯಾಬಿಲಿಟಿ ಮತ್ತು ಸಸೆಪ್ಟಿಬಿಲಿಟಿ ನಡುವೆ ಏನ್ ರಿಲೇಷನ್ ಅದ? ರಿಲೇಟಿವ್ ಪರ್ಮಿಯಾಬಿಲಿಟಿ ಇಸ್ ಈಕ್ವಲ್ ಟು 1 ಪ್ಲಸ್ ಸಸೆಪ್ಟಿಬಿಲಿಟಿ. ಕರೆಕ್ಟ್.
ಸೊ ಸಸೆಪ್ಟಿಬಿಲಿಟಿ ನಮಗೆ ಎಷ್ಟು ಕೊಟ್ಟಿದ್ದಾನೆ, ಸಸೆಪ್ಟಿಬಿಲಿಟಿ ಆಫ್ ದ ಮಟೀರಿಯಲ್ ಇಸ್ 100. ಸೊ ಇದು ಎಷ್ಟು ಆಗ್ತದ್ರಿ, 101 ಆಗ್ತದ್ರಿ. ಕರೆಕ್ಟ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ 8th question. We'll go for 8th question now. See, 8th question. For which one of the following substances the magnetic susceptibility is low and positive? Properties of magnetic materials 100% ಎಲ್ಲ ಪ್ರಾಪರ್ಟೀಸ್ ಗಳನ್ನು ನೀವು ನೆನಪಿಟ್ಕೋಬೇಕು. You have to remember, it is very important. ಎಲ್ಲ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಡಯಾ, ಪ್ಯಾರಾ, ಫೆರೋ, you have to remember. See, susceptibility ಬಗ್ಗೆ ನಮಗೆ ಕೇಳ್ತಾರ್ರಿ. What they are asking? Yes, about susceptibility. For diamagnetic material, susceptibility is small and negative. For paramagnetic material, susceptibility is small and positive. For ferromagnetic, susceptibility is very high, greater than 1000. Right? So, ille bismuth ಮತ್ತು copper ಏನದವ್ರಿ, these both are diamagnetic. ಇದು diamagnetic, ಇದು diamagnetic. Iron paramagnetic. So, sorry, iron is ferromagnetic. Right? Sodium is paramagnetic. Right? So, ನಮಗೆ ಲೋ ಅಂಡ್ ಪಾಸಿಟಿವ್, ಸ್ಮಾಲ್ ಅಂಡ್ ಪಾಸಿಟಿವ್ ಸಸೆಪ್ಟಿಬಿಲಿಟಿ ಅಂತ ಕೇಳ್ತಾನೆ. ಸೊ ಲೋ ಅಂಡ್ ಪಾಸಿಟಿವ್ ಸಸೆಪ್ಟಿಬಿಲಿಟಿ ಯಾವ್ದಕ್ಕೆ ಇರಬೇಕು? ಪ್ಯಾರಾಮ್ಯಾಗ್ನೆಟಿಕ್ ಇರಬೇಕು. ಪ್ಯಾರಾಮ್ಯಾಗ್ನೆಟಿಕ್ ಇಸ್ ಸೋಡಿಯಂ. ಓಕೆ, ವೆಲ್. ನೆಕ್ಸ್ಟ್ ನೋಡ್ರಿ 9th question. In the following table, column 1 lists magnetic substances and column 2 lists some magnetic properties of substance. Okay. ಫಸ್ಟ್ ಇಲ್ಲಿ ಒಂದು ತಿಳ್ಕೊರಿ, ಈ ಡೊಮೇನ್ ಫಾರ್ಮೇಶನ್ ಅನ್ನೋದು ಏನದ, ಇಟ್ ಇಸ್ ಪ್ಯೂರ್ಲಿ ಫಾರ್ ಕಾನ್ಸೆಪ್ಟ್ ರಿಲೇಟೆಡ್ ಟು ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಪ್ಯೂರ್ಲಿ ಡೊಮೇನ್ ಅಂತ ಬಂತಂದ್ರೆ ಅದು ಫೆರೋಮ್ಯಾಗ್ನೆಟಿಕ್ ರೈಟ್. ಸೊ ಇಲ್ಲಿ ಅಂತೂ ನಮಗೆ ಇದು ಫಸ್ಟ್ ಅಟ್ಯಾಚ್ ಆಯ್ತು. ಸಸೆಪ್ಟಿಬಿಲಿಟಿ ಗ್ರೇಟರ್ ದೆನ್ 1 ಅಂದಾರೆ. ಸಸೆಪ್ಟಿಬಿಲಿಟಿ ಇಸ್ ಸ್ಮಾಲ್ ಅಂಡ್ ನೆಗೆಟಿವ್ ಯಾವ್ದಕ್ಕದ ಅಂತ ನಾವು ಹೇಳಿದ್ವಿ, ಸ್ಮಾಲ್ ಅಂಡ್ ನೆಗೆಟಿವ್ ಫಾರ್ ಡಯಾಮ್ಯಾಗ್ನೆಟಿಕ್, ಸ್ಮಾಲ್ ಅಂಡ್ ಪಾಸಿಟಿವ್ ಫಾರ್ ಪ್ಯಾರಾಮ್ಯಾಗ್ನೆಟಿಕ್ ರೈಟ್. ಇದು ಸಸೆಪ್ಟಿಬಿಲಿಟಿ ಇಸ್ ಗ್ರೇಟರ್ ದೆನ್ 1 ಅಂದ್ರೆ ಸ್ಮಾಲ್ ಅಂಡ್ ಪಾಸಿಟಿವ್. ಸೊ ಇದು ಯಾವ್ದಕ್ಕೆ? ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ರೈಟ್. ಸೊ ಇದು ಇಲ್ಲಿ ಮ್ಯಾಚ್ ಆಯ್ತಾ, ಇದು ಇಲ್ಲಿ ಮ್ಯಾಚ್ ಆಯ್ತಾ, ಹಾಗಾದ್ರೆ ಡಯಾಮ್ಯಾಗ್ನೆಟಿಕ್ ಆನ್ಸರ್ ಏನ್ ಇರಬೇಕು? ದಿಸ್ ಹ್ಯಾಸ್ ಟು ಬಿ ದ ಡಯಾಮ್ಯಾಗ್ನೆಟಿಕ್ ಆನ್ಸರ್. ಇಟ್ ಮೀನ್ಸ್ APBRCQ. APBRCQ ಅಂದ್ರೆ ಆಪ್ಷನ್ B will be correct. Option B will be correct. Go for next question. The atoms in which kind of magnetic materials have permanent magnetic dipole moment? ಯಾವ್ದ್ರೊಳಗೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅದ ಅಂತ ಕೇಳ್ತಾರೆ. ಸಿ, ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಒಳಗೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇರಂಗಿಲ್ಲ. ಫಾರ್ ಪ್ಯಾರಾ ಅಂಡ್ ಫೆರೋ ದೇರ್ ವಿಲ್ ಬಿ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಪ್ಯಾರಾ ಮತ್ತು ಫೆರೋಕ್ ಇರ್ತಾವ್ರಿ. ಓನ್ಲಿ ಡಯಾಮ್ಯಾಗ್ನೆಟಿಕ್ ನೋ, ಓನ್ಲಿ ಪ್ಯಾರಾಮ್ಯಾಗ್ನೆಟಿಕ್ ನೋ, ಓನ್ಲಿ ಫೆರೋಮ್ಯಾಗ್ನೆಟಿಕ್ ನೋ, ಬೋತ್ ಪ್ಯಾರಾ ಅಂಡ್ ಫೆರೋಮ್ಯಾಗ್ನೆಟಿಕ್ ಇವೆರಡಕ್ಕೂ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರ್ತದ್ರಿ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ಓಕೆ, 11th one. Which magnetic property is a strong effect? ನೋಡ್ರಿ, ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಒಳಗೆ ಸ್ಟ್ರಾಂಗೆಸ್ಟ್ ಮಟೀರಿಯಲ್ ಯಾವ್ದಪ್ಪ ಅಂತಂದ್ರೆ, ಸ್ಟ್ರಾಂಗೆಸ್ಟ್ ಮಟೀರಿಯಲ್ ಇಸ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಸ್ಟ್ರಾಂಗೆಸ್ಟ್. ವೀಕೆಸ್ಟ್ ಇಸ್ ಡಯಾಮ್ಯಾಗ್ನೆಟಿಕ್. ಯೂನಿವರ್ಸಲ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಯಾವುದು? ಡಯಾಮ್ಯಾಗ್ನೆಟಿಸಮ್ ಇಸ್ ದ ಯೂನಿವರ್ಸಲ್ ಪ್ರಾಪರ್ಟಿ ರೈಟ್. ಇದು ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ ಒಳಗೆ ಬಿದ್ದಿತ್ತು. ಸೊ ಇದು ನೆನ್ಪಿಟ್ಕೊಳ್ರಿ. ಸ್ಟ್ರಾಂಗೆಸ್ಟ್ ಮ್ಯಾಗ್ನೆಟಿಕ್ ಮಟೀರಿಯಲ್ ಇಸ್ ಫೆರೋ ಅಂಡ್ ಯೂನಿವರ್ಸಲ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇಸ್ ಡಯಾಮ್ಯಾಗ್ನೆಟಿಸಮ್ ರೈಟ್. ಅದು ನಮಗೆ ಯೂನಿವರ್ಸಲ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಓಕೆ, ಇಲ್ಲಿ ಸ್ಟ್ರಾಂಗೆಸ್ಟ್ ಅಂತ ಕೇಳ್ತಾರೆ. ಸ್ಟ್ರಾಂಗೆಸ್ಟ್ ಅಂದ್ಮೇಲೆ ಅದು ನಮಗೆ ಏನಿರ್ಬೇಕು? ಫೆರೋಮ್ಯಾಗ್ನೆಟಿಸಮ್ ಇರಬೇಕು. 12th question. If a magnetic substance is kept in a magnetic field, then which of the following substance moves out of the magnetic field? ನೋಡ್ರಿ, ಪ್ರಾಪರ್ಟೀಸ್ ಅದಕ್ಕೆ ನೆನ್ಪಿಟ್ಕೊಡಿ ಅಂತ ಹೇಳ್ತೇನೆ ನಾನು. Diamagnetic material is feebly repelled, weakly repelled by the magnetic field. Paramagnetic is weakly attracted, feebly attracted by the magnetic field. Ferromagnetic is strongly attracted by the magnetic field. So repel ಆಗುವಂತದ್ದು ಯಾವ್ದಪ್ಪ ಅಂದ್ರೆ ಡಯಾಮ್ಯಾಗ್ನೆಟಿಕ್ ಒಂದೇ ರೈಟ್. ಸೊ ನಮ್ಗೆ ಇಲ್ಲಿ ಏನ್ ಕೇಳ್ತಾರೆ? ವಿಚ್ ಮೂವ್ಸ್ ಅವೇ ಅಂತ ಕೇಳ್ತಾರೆ. ವಿಚ್ ಮೂವ್ಸ್ ವಾಟ್ magnetic substance is kept in a magnetic field, then which of the following substance moves out of the magnetic field? ಯಾವ್ದು ಮೂವ್ ಆಗ್ಬೇಕಾ, ಯಾವ್ದು ರಿಪೆಲ್ ಆಗ್ತದೆ ಅದೇ ಮೂವ್ ಆಗ್ಬೇಕು ಅಂದ್ರೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. 13th question. The ratio between magnetization and magnetic intensity. Magnetization and magnetic intensity is called permeability, is called relative permeability, is a dimensionless quantity, is reciprocal of susceptibility. Okay, ಇಲ್ಲಿ ನೋಡ್ರಿ, ratio of magnetization and magnetic intensity. ರೇಷಿಯೋ ಆಫ್ ಮ್ಯಾಗ್ನೆಟೈಸೇಷನ್ ಅಂತ, ಮ್ಯಾಗ್ನೆಟೈಸೇಷನ್ ಅಂದ್ರೆ ಅದು ಎಂ, ಅದನ್ನ ನಾವು ಎಂ ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಮ್ಯಾಗ್ನೆಟೈಸೇಷನ್ ರೈಟ್. ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅದನ್ನ ನಾವು ಬಿ ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಕರೆಕ್ಟ್, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಸೊ ಈ ತರ ನಾವು ಎರಡು ಕ್ವಾಂಟಿಟೀಸ್ಗಳು, ಸಾರಿ ಇಂಟೆನ್ಸಿಟಿ ಆಗಲೇ ನಾವು ಎಚ್ ಅಂತ ತಗೊಂಡಿದ್ವಿ, ಎಚ್ ಅಂತ ಹೇಳಿ ತಗೊಂಡು. ಇದು ಆಕ್ಚುಲಿ ಸಸೆಪ್ಟಿಬಿಲಿಟಿ ಫಾರ್ಮುಲಾ. ದಿಸ್ ಇಸ್ ದ ಫಾರ್ಮುಲಾ ಆಫ್ ಸಸೆಪ್ಟಿಬಿಲಿಟಿ ರೈಟ್.
ಇಲ್ಲಿ ನಮಗೆ ಈಸ್ ರೆಸಿಪ್ರೋಕಲ್ ಆಫ್ ಸಸೆಪ್ಟಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ರೆಸಿಪ್ರೋಕಲ್ ಅಲ್ಲ, ಸಸೆಪ್ಟಿಬಿಲಿಟಿನೇ ಅದು. ಇವು ಎರಡು ಥರದ ಯೂನಿಟ್ ಸೇಮ್ ಇರ್ತಾವ್ರೆ. ಇದ್ರದ್ದು ಕೂಡ ಅಂಪಿಯರ್ ಪರ್ ಮೀಟರ್, ಇದ್ರದ್ದು ಕೂಡ ಅಂಪಿಯರ್ ಪರ್ ಮೀಟರ್ ಇರ್ತದ್ರಿ. ಎರಡೂ ಸೇಮ್ ಅಂದ್ಮೇಲೆ ನಮಗೆ ಯೂನಿಟ್ ಇಲ್ಲ. ಯೂನಿಟ್ ಇಲ್ಲ ಅಂದ್ಮೇಲೆ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ, ರೈಟ್? ಸೊ ಇಟ್ ಈಸ್ ಅ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ, ರೈಟ್? ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. 14th question. A compass needle of magnetic moment M is placed in a uniform magnetic field B such that the angle between them is theta. The ratio of magnitude of torque to the needle to the potential energy of the needle is. ನೋಡ್ರಿ, ಒಂದು ಏನ್ ಮಾಡಿದ್ದಾರೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಒಂದು ಮ್ಯಾಗ್ನೆಟಿಕ್ ನೀಡಲ್ ಇಟ್ಕೊಂಡಿದ್ದಾರೆ ರೀ. ಆ ಮ್ಯಾಗ್ನೆಟಿಕ್ ನೀಡಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ ಎಷ್ಟು ಆಂಗಲ್ ಸಬ್ಟೆಂಡ್ ಮಾಡತ್ತಪ್ಪ ಅಂತಂದ್ರೆ ಇಟ್ ಇಸ್ ಸಬ್ಟೆಂಡಿಂಗ್ ಅನ್ ಆಂಗಲ್ ಆಫ್ ಥೀಟಾ. ಸೊ ರೇಷಿಯೋ ಆಫ್ ಟಾರ್ಕ್ ಟು ದ ಪೊಟೆನ್ಷಿಯಲ್ ಎನರ್ಜಿ, ದಟ್ ಇಸ್ ವಾಟ್ ದೇ ಆರ್ ಆಸ್ಕಿಂಗ್. ಮ್ಯಾಗ್ನಿಟ್ಯೂಡ್ಸ್ ಕೇಳತ್ತಾರ. ಓಕೆ, ಟಾರ್ಕ್ ದ ಫಾರ್ಮುಲಾ ಏನ್ರಿ? ಎಂ ಬಿ ಸೈನ್ ಥೀಟಾ, ದಿಸ್ ಇಸ್ ದ ಫಾರ್ಮುಲಾ ಆಫ್ ಟಾರ್ಕ್. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನ್ರಿ? ಮೈನಸ್ ಎಂ ಬಿ ಕಾಸ್ ಥೀಟಾ, ರೈಟ್? ಮ್ಯಾಗ್ನಿಟ್ಯೂಡ್ ತಗೊಳತ್ತೀವಿ, ಸೊ ಮೈನಸ್ ಬಿಟ್ಟಿದ್ದೀನಿ. ಎಂ ಬಿ ಕ್ಯಾನ್ಸಲ್, ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತಂದ್ರೆ ಏನ್ ಬಂತ? tan theta, correct? So then which option is correct? Option C is correct. Okay, well, we'll go for the next question. Okay, 15th question. Last year questions are there. The following figure shows a small magnetized needle P placed in a point O. The arrow shows the direction of its magnetic moment. Okay, the other arrows show different positions of another identical magnetized needle Q. ಸೊ ಇಲ್ಲೇ ನಮಗೊಂದು ಸೆಂಟರ್ ಒಳಗೆ ಒಂದು ಮ್ಯಾಗ್ನೆಟ್ ಅದ ರೀ, ಕಾಲ್ಡ್ ಅಸ್ ಪಿ ಅಂತ ಒಂದು ಮ್ಯಾಗ್ನೆಟ್ ಅದ. ಆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಹೆಂಗ್ ತೋರಿಸಿದಾರೆ ನೋಡ್ರಿ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಮೊದಲು ಪಿ ಒಂದು ಅಬ್ಸರ್ವ್ ಮಾಡ್ರಿ, ಕ್ಯೂ ಎಲ್ಲ ಆಮೇಲೆ ನೋಡೋಣ. ಪಿ ಅಂತ ಒಂದು ಮ್ಯಾಗ್ನೆಟ್ ಅದ, ಆ ಮ್ಯಾಗ್ನೆಟ್ ಅನ್ನು ಹಿಂಗ್ ಇಟ್ಕೊಂಡಿದ್ದಾರೆ. ಅದ್ರ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಈ ಡೈರೆಕ್ಷನ್ ದಾಗ ಅದ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಯಾವಾಗೂ ಯಾವ ಪೋಲ್ದಿಂದ ಯಾವ ಪೋಲ್ಗೆ ಇರ್ತದ್ರಿ? ಸೌತ್ ಟು ನಾರ್ತ್ ಈ ಡೈರೆಕ್ಷನ್ ದಾಗ ನಮಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇರ್ತದ್ರಿ. ಅಂದ್ರೆ ಇದರ ಅರ್ಥ, ಈ ಪಿ ಅನ್ನೋ ಮ್ಯಾಗ್ನೆಟ್ ಹೆಂಗ್ ಇಟ್ಕೊಂಡಿದಾರಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಬಿನ್ ಕೆಪ್ಟ್ ಲೈಕ್ ದಿಸ್. ದಿಸ್ ಇಸ್ ನಾರ್ತ್ ಪೋಲ್, ದಿಸ್ ಇಸ್ ಸೌತ್ ಪೋಲ್. ದೆನ್ ಹೌ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಮ್ಗೆ ಯಾವ ತರ ಇರ್ತಾವೆ? ದೇ ವಿಲ್ ಬಿ ಕಮಿಂಗ್ ಫ್ರಮ್ ನಾರ್ತ್ ಟು ಸೌತ್. ನಾರ್ತ್ ಇದರಿಂದ ಬಂದು ಸೌತ್ಗೆ ಎಂಟರ್ ಆಗ್ತಿರ್ತಾವೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಕ್ಟ್? ಈಗ ಒನ್ ಬೈ ಒನ್ ಚೆಕ್ ಮಾಡ್ಕೊಂತ ಹೋಗ್ರಿ. ಈಗ Q1 ಅನ್ನೋ ಮ್ಯಾಗ್ನೆಟ್ ಹಿಂಗೆ ಇಟ್ಕೊಂಡಿದ್ದಾರೆ. ಸೊ Q1 ನೋಡ್ರಿ, Q1 magnet, it has been placed like this. ಈ ತರ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ದಿಸ್ ಇಸ್ Q1, ರೈಟ್? ಹಾಗಾದ್ರೆ Q1 ಡೈಪೋಲ್ ಮೂಮೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗ್ ಅದ್ರಿ? ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಟ್. ಸೊ ಇದ್ರದ ಆಂಗಲ್ ಎಷ್ಟಾಯ್ತು? 90 ಡಿಗ್ರಿ. ಇಟ್ ಇಸ್ ಪ್ಲೇಸ್ಡ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗದ ನೋಡಿ, ರೈಟ್? ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಈ Q1 ಅನ್ನೋ ಮ್ಯಾಗ್ನೆಟ್ ಇಟ್ಕೊಂಡಿದ್ದಾರೆ. Q2 is like this, arrow marking ತೋರಿಸಿದ್ದಾರೆ. ಸೊ ಇದು ಸೌತ್, ಇದು ನಾರ್ತ್. ಅಗೇನ್ ದ ಆಂಗಲ್ ಫಾರ್ Q2 is also 90 ಡಿಗ್ರಿ. Q2 ಕ ಆಂಗಲ್ ಎಷ್ಟಪ್ಪ ಅಂದ್ರೆ 90 ಡಿಗ್ರಿ. ಓಕೆ, ನೆಕ್ಸ್ಟ್ ಗೋ ಫಾರ್ Q4. ಓಕೆ, ಈಗ Q4 ಮತ್ತು Q3 ನೋಡ್ರಿ. Q3 ನಮಗೆ ಆರೋ ಮಾರ್ಕ್ ಈ ತರ ತೋರಿಸಿದಾರೆ, ರೈಟ್? ಸೊ ಇದು ಸೌತ್, ಇದು ನಾರ್ತ್, ರೈಟ್? ಸೊ ಈ ತರ ನಮಗೆ ತೋರಿಸಿದ್ದಾರೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೌನ್ವರ್ಡ್ಸ್ ಅಂದ್ಮೇಲೆ ಇದ್ರದ ಆಂಗಲ್ ಎಷ್ಟಾಯ್ತು? ಇದ್ರದ ಆಂಗಲ್ 0 ಡಿಗ್ರಿ, ಪ್ಯಾರಲಲ್ ಅಂದಂಗೆ. Q5 ಬರ್ರಿ, Q5 ನಮಗೆ ಈ ತರ ತೋರಿಸಿದ್ದಾರೆ. Q5 ಇಸ್ ಶೋನ್ ಲೈಕ್ ದಿಸ್ ಇಸ್ ಸೌತ್, ದಿಸ್ ಇಸ್ ನಾರ್ತ್. ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಡೌನ್ವರ್ಡ್ಸ್ ಅದ. ಹಂಗಾದ್ರೆ ಇದ್ರದ ಆಂಗಲ್ ಎಷ್ಟಾಯ್ತು? 180 ಡಿಗ್ರಿ. ಇದ್ರದ ಆಂಗಲ್ 180 ಡಿಗ್ರಿ ಆಯ್ತು. ಇನ್ನು ನೆಕ್ಸ್ಟ್ ಇದಕ್ಕೆ ಬರ್ರಿ, ಯಾವುದು ನಮ್ಮ Q4 ಬರ್ರಿ. Q4 ಇಸ್ ಲೈಕ್ ದಿಸ್, Q4, ರೈಟ್? ಸೊ Q4 ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಪೋಸಿಟ್ ಡೈರೆಕ್ಷನ್ ಒಳಗದ, ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. Q4 ನಮಗೆ ಈ ತರ ಅದ. Q6 ಇಟ್ ಇಸ್ ಲೈಕ್ ದಿಸ್, ಅಂದ್ರೆ ಇದು ಫೀಲ್ಡ್ ಡೈರೆಕ್ಷನ್ ಒಳಗದ. ಫೀಲ್ಡ್ ಹಿಂಗದ, ಇಲ್ಲಿ ಫೀಲ್ಡ್ ನಮಗೆ ಹಿಂಗಿತ್ತ, ಸೊ ಅಪೋಸಿಟ್. ಇಲ್ಲಿ ಸೇಮ್ ಡೈರೆಕ್ಷನ್ ಒಳಗದ. ಹಂಗಾದ್ರೆ ಥೀಟಾ ಎಷ್ಟಾಯ್ತು? 0 ಡಿಗ್ರಿ, ರೈಟ್? ಇದು Q6, ಇದು Q4, ರೈಟ್? ಆಮೇಲೆ ಇದು Q5. ಸ್ವಲ್ಪ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದನ್ನೇ. ಇದು Q5, ಇದು Q3, ದಿಸ್ ಇಸ್ Q3. ಸೊ ಫೈನಲಿ ನಮಗೆ ಎಲ್ಲ ಮ್ಯಾಗ್ನೆಟ್ಸ್ ಆಂಗಲ್ ನಮ್ಗೆ ಇಲ್ಲಿ ಗೊತ್ತಾಯ್ತು. ಇನ್ನು ನಮ್ಗೆ ಏನ್ ಕೇಳತ್ತಾರೆ, ಏನ್ ಆಪ್ಷನ್ಸ್ ಅದ ನೋಡ್ರಿ. ಇನ್ ಕನ್ಫಿಗರೇಷನ್ಸ್
PQ1 and PQ2 the system is not in equilibrium ಅಂದ್ರೆ equilibrium ಬಗ್ಗೆ ಕೇಳತಾನೆ. ಸ್ಟೇಬಲ್ equilibrium, ಅನ್ಸ್ಟೇಬಲ್ equilibrium, ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ equilibrium ಮತ್ತು ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ನಮಗೆ ಕೇಳತಾನ್ರಿ. ಸೊ ಎರಡರದ್ದು ಫಾರ್ಮುಲಾ ಏನ್ರಿ? ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನು? ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಮೈನಸ್ PE cos θ. ದಿಸ್ ಇಸ್ ದ ಫಾರ್ಮುಲಾ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಆಮೇಲೆ ಇಕ್ವಿಲಿಬ್ರಿಯಂ ಇದು ನಿಮಗೆ ಗೊತ್ತಿರಲಿ, ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಇದ್ರೆ ಸ್ಟೇಬಲ್ ಇಕ್ವಿಲಿಬ್ರಿಯಂ, ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಇದ್ರೆ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ, ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇದ್ರೆ ನಾಟ್ ಇನ್ ಇಕ್ವಿಲಿಬ್ರಿಯಂ, ನಾಟ್ ಇನ್ ಇಕ್ವಿಲಿಬ್ರಿಯಂ. ಕರೆಕ್ಟ್. ಸೊ ಫಸ್ಟ್ ಇಲ್ಲಿ ಇಕ್ವಿಲಿಬ್ರಿಯಂ ಬಗ್ಗೆ ನಾವು ಬರೆದು ಬಿಡೋಣ. ಲೆಟ್ ಅಸ್ ರೈಟ್ ಅಬೌಟ್ ದ ಇಕ್ವಿಲಿಬ್ರಿಯಂ. Q1 90 ಡಿಗ್ರಿ, ಸೊ ದಿಸ್ ಇಸ್ ನಾಟ್ ಇನ್ ಇಕ್ವಿಲಿಬ್ರಿಯಂ. ಇದು ನಮಗೆ ಇಕ್ವಿಲಿಬ್ರಿಯಂ ಒಳಗೆ ಇಲ್ಲ, ರೈಟ್? Okay, let me write about the equilibrium here. Okay, not in equilibrium, not in equilibrium. Illu 90 degree, not in equilibrium. Illu 180 degree, unstable equilibrium, right? Illu 0 degree, stable equilibrium. Illu 0 degree, stable equilibrium. Illu 180 degree, unstable equilibrium. Correct? So now first equilibrium ಬಗ್ಗೆ ಬರೆದ್ಬಿಟ್ವಿ. Next, potential energy ಬಗ್ಗೆ ಬರೀರಿ. Potential energy. So potential energy ನೋಡ್ರಿ, ಕಾಸ್ ಥೀಟಾ ಅದು ಮೈನಸ್ PE cos θ. 90 ಡಿಗ್ರಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಪೊಟೆನ್ಷಿಯಲ್ ಎನರ್ಜಿ 0. ಸೊ ಇದರದ್ದು ಪೊಟೆನ್ಷಿಯಲ್ ಎನರ್ಜಿ 0, U1 ಪೊಟೆನ್ಷಿಯಲ್ ಎನರ್ಜಿ 0, U2 ಪೊಟೆನ್ಷಿಯಲ್ ಎನರ್ಜಿ 0. ಯಾಕಂದ್ರೆ ಇವೆರಡರ ಆಂಗಲ್ 90 ಡಿಗ್ರಿ ಅದು. ಓಕೆ, ವಾಟ್ ಅಬೌಟ್ Q4 180 ಡಿಗ್ರಿ. ಸೊ ಕಾಸ್ 180 ಅಂತಂದ್ರೆ -1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ ಪೊಟೆನ್ಷಿಯಲ್ ಎನರ್ಜಿ ನಮಗೆ ಪ್ಲಸ್ PE ಆಗ್ತದ್ರಿ. ದಿಸ್ ಇಸ್ ಸೇಡ್ ಟು ಬಿ ಪ್ಲಸ್ PE, ಪಾಸಿಟಿವ್ ಪೊಟೆನ್ಷಿಯಲ್ ಎನರ್ಜಿ ನಮಗೆ ಇಲ್ಲಿ ಬರ್ತದ್ರಿ. ಓಕೆ, ಇಲ್ಲಿ ಬರ್ರಿ, ಆಂಗಲ್ ಇಸ್ 0 ಡಿಗ್ರಿ. ಸೊ ಕಾಸ್ ಥೀಟಾ ಅಂತಂದ್ರೆ 0, ಸಾರಿ ಕಾಸ್ 0 ಅಂತಂದ್ರೆ 1. ಸೊ ಇದರದ್ದು ಪೊಟೆನ್ಷಿಯಲ್ ಎನರ್ಜಿ ನಮಗೆ ಮೈನಸ್ PE ಆಗ್ತದೆ. ಮೈನಸ್ PE ಅಂತಂದ್ರೆ ಇದು ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ ಅದ. ಇಲ್ಲಿ ಆಂಗಲ್ 0 ಡಿಗ್ರಿ ಅದ. ಸೊ ಇದ್ರದ್ದು ಕೂಡ ಪೊಟೆನ್ಷಿಯಲ್ ಎನರ್ಜಿ ನಮಗೆ ಮೈನಸ್ PE ನ ಬರ್ತದ್ರಿ. ಅಗೇನ್ ಇಟ್ ಇಸ್ ಮಿನಿಮಮ್. ಇಲ್ಲಿ ಆಂಗಲ್ 180 ಡಿಗ್ರಿ ಅದ. ಇದರದ್ದು ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ PE ಬರ್ತದ್ರಿ, ಪ್ಲಸ್ PE. ಸೊ ಪ್ಲಸ್ PE ಅಂತ ಏನದ, ಇದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ. ದಿಸ್ ಇಸ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರೋದು Q4 ಮತ್ತು Q5. ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಇರೋದು Q3 ಮತ್ತು Q6. ಪೊಟೆನ್ಷಿಯಲ್ ಎನರ್ಜಿ 0 ಇರೋದು Q1 ಮತ್ತು Q2. ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಒಳಗಿರೋದು Q5 ಮತ್ತು Q4. ಸ್ಟೇಬಲ್ ಇಕ್ವಿಲಿಬ್ರಿಯಂ ಒಳಗಿರೋದು Q3 ಮತ್ತು Q6. ಇದಕ್ಕೆ ಮ್ಯಾಚ್ ಆಗುವಂತ ಆಪ್ಷನ್ ನೋಡ್ರಿ. ಆಪ್ಷನ್ ಎ, ಇನ್ ಕನ್ಫಿಗರೇಷನ್ಸ್ PQ1 ಅಂಡ್ PQ2 ದ ಸಿಸ್ಟಮ್ ಇಸ್ ನಾಟ್ ಇನ್ ಇಕ್ವಿಲಿಬ್ರಿಯಂ. ಸಾರಿ, ಅವ್ರು ಏನ್ ಕೇಳ್ತಾರೆ ನಮಗೆ, ಹಿ ಇಸ್ ಆಸ್ಕಿಂಗ್ ಅಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ ಅಂತ ಕೇಳ್ತಾನೆ. ಫಾಲ್ಸ್ ಸ್ಟೇಟ್ಮೆಂಟ್ ಚೂಸ್ ಮಾಡ್ಬೇಕಿಲ್ಲ. ಇನ್ ಕನ್ಫಿಗರೇಷನ್ಸ್ PQ1 ಅಂಡ್ PQ2 ದ ಸಿಸ್ಟಮ್ ಇಸ್ ನಾಟ್ ಇನ್ ಇಕ್ವಿಲಿಬ್ರಿಯಂ. ಆಬ್ವಿಯಸ್ಲಿ Q1 ಮತ್ತು Q2 ಎರಡು ನಮಗೆ ನಾಟ್ ಇನ್ ಇಕ್ವಿಲಿಬ್ರಿಯಂ ಅದಾವ್ರಿ. ಅಂದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅದ, ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ನಾವು ಫಾಲ್ಸ್ ಚೂಸ್ ಮಾಡ್ಬೇಕು. ಬಿ ಸ್ಟೇಟ್ಮೆಂಟ್ ಏನದ ನೋಡ್ರಿ, ದ ಸಿಸ್ಟಮ್ ವಿಲ್ ಬಿ ಸ್ಟೇಬಲ್ ಇಕ್ವಿಲಿಬ್ರಿಯಂ ಫಾರ್ ಕನ್ಫಿಗರೇಷನ್ PQ3 ಅಂಡ್ PQ6. Q3 ಮತ್ತು Q6 ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಂದರೆ Q3 ಸ್ಟೇಬಲ್ ಇಕ್ವಿಲಿಬ್ರಿಯಂ, Q6 ಸ್ಟೇಬಲ್ ಇಕ್ವಿಲಿಬ್ರಿಯಂ. ಅಂದ್ರೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ಸಿ ಸ್ಟೇಟ್ಮೆಂಟ್ ನೋಡ್ರಿ, ದ ಸಿಸ್ಟಮ್ ವಿಲ್ ಬಿ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಫಾರ್ ಕನ್ಫಿಗರೇಷನ್ Q4 ಅಂಡ್ Q5. Q4 ಮತ್ತು Q5 ಅನ್ಸ್ಟೇಬಲ್ ಅಂದರೆ Q4 ಅನ್ಸ್ಟೇಬಲ್, Q5 ಅನ್ಸ್ಟೇಬಲ್. ಅಂದ್ರೆ ಆಪ್ಷನ್ ಸಿ ನಮ್ಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಅದ. ಆಪ್ಷನ್ ಡಿ, Q6 corresponds to maximum potential energy state among the given configuration. Q6 potential energy maximum ಅಂತ ಹೇಳ್ತಾವ. Q6 potential energy minus P ಅದ, ನೆಗೆಟಿವ್ ಮಿನಿಮಮ್ ಅದ ರೀ, ಬಟ್ ಇವು ಮ್ಯಾಕ್ಸಿಮಮ್ ಅಂತ ಹೇಳ್ತಾ. ಹಂಗಾದ್ರೆ ಕರೆಕ್ಟ್ ಆಪ್ಷನ್ ಯಾವ್ದಾಯ್ತು? ಆಪ್ಷನ್ ಡಿ ಇಸ್ ಕರೆಕ್ಟ್. ಯಾಕಂದ್ರೆ ಫಾಲ್ಸ್ ಸ್ಟೇಟ್ಮೆಂಟ್ ಆಪ್ಷನ್ ಡಿ ಅದ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡ್ರಿ. ನೀಡಲ್ಸ್ N1, N2 and N3 ಆರ್ ಮೇಡ್ ಆಫ್ ಫೆರೋಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಡಯಾಮ್ಯಾಗ್ನೆಟಿಕ್. ಸೊ N1 is ferro, N1 is ferro, N2 is para and N3 is diamagnetic. Correct? Respectively, a magnet when brought close to them, ಇದ್ರೊಳಗೆ ಯಾವ್ದು ರಿಪೆಲ್ ಆಗಬೇಕು? ಡಯಾ N3 ರಿಪೆಲ್ ಆಗಬೇಕು, N1 ಮತ್ತು N2 ಅಟ್ರಾಕ್ಟ್ ಆಗಬೇಕು. ಯಾಕಂದ್ರೆ ಇದು ಫೆರೋ ಮತ್ತು ಪ್ಯಾರಾ ಅಟ್ರಾಕ್ಟ್ ಆಗ್ತವೆ. ಫೆರೋ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ಆಗ್ತದೆ. ಡಯಾ ನಮಗೆ ಏನಾಗ್ಬೇಕ್ರಿ? N3 ರಿಪೆಲ್ ಆಗಬೇಕು. ಆಪ್ಷನ್ ಎ, ಅಟ್ರಾಕ್ಟ್ N1 ಸ್ಟ್ರಾಂಗ್ಲಿ ಬಟ್ N2 ಅಂಡ್ N3 ವೀಕ್ಲಿ. N3 ಅಟ್ರಾಕ್ಟ್ ಆಗ್ತದೆ ಅಂತ ಹೇಳ್ತಾ, ವೀಕ್ಲಿ ಅಟ್ರಾಕ್ಟ್ ಆಗ್ತದೆ ಅಂತ ಹೇಳ್ತಾ, ಅಟ್ರಾಕ್ಟ್ ಆಗಂಗಿಲ್ಲ, ರಿಪೆಲ್ ಆಗಬೇಕು. ಸೊ ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಬಿ, ಅಟ್ರಾಕ್ಟ್ N1 ಅಂಡ್ N2 ಸ್ಟ್ರಾಂಗ್ಲಿ ಬಟ್ ರಿಪೆಲ್ N3. ಎಸ್, ಇದು ನಮಗೆ ಕರೆಕ್ಟ್ ಆಗ್ತದೆ. N3 ರಿಪೆಲ್ ಆಗಬೇಕು. ರೈಟ್? ಓಕೆ, ಮುಂದಿನ ಅಂತೂ ನಮಗೆ ರಾಂಗ್ ಇದ್ದೇ ಇರ್ತಾವ್ರಿ. ಕರೆಕ್ಟ್? ಸೊ ದಟ್ ಇಸ್ ಆಲ್ ಅಬೌಟ್ ದ MCQs ಆನ್ magnetism and matter. Dear students, if you like the content of this channel, please don't forget to subscribe the channel, share the video and share the channel with your friends. Right? Thank you so much for watching and supporting the channel. Please keep watching and supporting the channel. Thank you.